ಬೆಂಗಳೂರು ಉತ್ತರ ತಾಲೂಕಿನ ಹಾಲು ಉತ್ಪಾದಕರ ಸಂಘದ ನಿರ್ದೇಶಕ ಸ್ಥಾನದ ಅಭ್ಯರ್ಥಿ ಯಾರಾಗ್ತಾರೆ ಅನ್ನೋದು ಸದ್ಯ ಯಕ್ಷ ಪ್ರಶ್ನೆಯಾಗಿದೆ. ಇಟಗಲ್ಪುರ ಮೋಹನ್ ಕುಮಾರ್ ಒಂದು ಕಡೆಯಾದರೆ ಕಡತನಮಲೆ ಸತೀಶ್ ಇನ್ನೊಂದು ಕಡೆ ಇದ್ದಾರೆ. ಸದ್ಯ ಸೈದಾಮಿಪಾಳ್ಯ ರಮೇಶ್ ಕೂಡ ಪ್ರಬಲ ಆಕಾಂಕ್ಷಿಯಾಗಿದ್ದಾರೆ. ಸೈದಾಮಿಪಾಳ್ಯದ ರಮೇಶ್ ಅವರ ಬಗ್ಗೆ ಹೇಳೋದಾದರೆ ಬಹುತೇಕ ಇವರನ್ನ ಲಕ್ಷ್ಮೀ ಪುತ್ರ ಅಂತಾನೆ ಹೇಳಬಹುದು. ಶಿಸ್ತಿನ ಸಿಪಾಯಿ. ಅವಕಾಶ ಸಿಕ್ಕರೆ ಇವರಿಂದ ಬದಲಾವಣೆ ಆಗತ್ತೆ ಅನ್ನೋ ನಂಬಿಕೆ ಬಹುತೇಕ ಜನರಲ್ಲಿ ಈಗ ಬಂದಿದೆ. ಇದಕ್ಕೆ ಪ್ರಮುಖ ಕಾರಣ ಹೊಸಕೂರು ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಮೇಲೆ ಒಂದು ಇತಿಹಾಸವನ್ನು ಸೃಷ್ಟಿ ಮಾಡಿದ್ದಾರೆ. ವಿಶೇಷವಾಗಿ ತ್ಯಾಜ್ಯ ಕಸದ ಘಟಕ, ಅತ್ಯುನ್ನತವಾದ ಪಂಚಾಯಿತಿ ಕಟ್ಟಡ, ಎಲ್ಲ ಮೂಲಭೂತ ಸೌಕರ್ಯಗಳು ಒಂದೇ ಕಡೆ ಸಿಗೋ ಹಾಗೆ ಮಾಡಿದ್ದು ಇದೇ ಸೈದಾಮಿಪಾಳ್ಯದ ರಮೇಶ್. ಬಹುತೇಕ ಹೊಸಕೂರಿನ ಜನತೆ ಇವರ ಋಣವನ್ನು ಮರೆಯದೇ ಇರಲಿ. ಒಂದು ಕಟ್ಟಡಕ್ಕೆ ಸ್ವಂತವಾಗಿ 30 ಲಕ್ಷ ಹಣ ದಾನವಾಗಿ ನೀಡಿದ್ದು ವಿಶೇಷ. ಬಹುತೇಕ ಕರ್ನಾಟಕದಲ್ಲಿ ಯಾರೂ ಮಾಡದ ಸಾಧನೆಯನ್ನು ಸೈದಾಮಿಪಾಳ್ಯದ ರಮೇಶ್ ಅವರು ಮಾಡಿದ್ದಾರೆ. ಪ್ರತಿಯೊಂದು ಹಳ್ಳಿಯ ನೀರಿನ ಸಮಸ್ಯೆ, ಡ್ರೈನೇಜ್ ಸಮಸ್ಯೆ ಸೇರಿದಂತೆ ಮಾತು ಕೊಟ್ಟಂತೆ ಯಾವುದೇ ದ್ವೇಷದ ರಾಜಕಾರಣ ಮಾಡದೆ ಕೇವಲ 3 ವರ್ಷದಲ್ಲಿ ಮಾದರಿ ಗ್ರಾಮ ಪಂಚಾಯಿತಿಯನ್ನಾಗಿ ಮಾಡೋ ಮೂಲಕ ಅಚ್ಚರಿಯ ಅಭಿವೃದ್ಧಿ ಮಾಡಿದ್ದಾರೆ. ಅದಲ್ಲದೆ ಡೈರಿಗೆ ಅವಕಾಶ ಕೊಟ್ಟರೆ ಹೊಸ ಇತಿಹಾಸವನ್ನು ಬರೆಯುವ ಲೆಕ್ಕಾಚಾರದಲ್ಲಿ ಸೈದಾಮಿಪಾಳ್ಯದ ರಮೇಶ್ ಇದ್ದಾರೆ. ಸಾಕಷ್ಟು ಜನರಿಗೆ ಸಹಕಾರಿಯಾಗಿರುವ ರಮೇಶ್ ಒಕ್ಕಲಿಗ ಸಮುದಾಯಕ್ಕೆ ಸೇರಿದ್ದಾರೆ. ಅದು ಅಲ್ಲದೆ ನಂಜಾವಧೂತ ಹಾಗೂ ನಿರ್ಮಲಾನಂದ ಶ್ರೀಗಳಿಗೆ ಆಪ್ತರಾಗಿ ಒಕ್ಕಲಿಗ ಸಮುದಾಯದ ಏಳಿಗೆಗೆ ಸಹಕಾರವನ್ನು ಕೂಡ ನೀಡ್ತಿದ್ದಾರೆ. ಈ ಬಾರಿ ಒಕ್ಕಲಿಗ ಸಮುದಾಯದವರಿಗೆ ಟಿಕೆಟ್ ಕೊಡಬೇಕನ್ನೋದು ಹಲವರ ಅಭಿಪ್ರಾಯವಾಗಿದೆ. ಆ ನಿಟ್ಟಿನಲ್ಲಿ ಸೈದಾಮಿಪಾಳ್ಯದ ರಮೇಶ್ ಅವರಿಗೆ ಅವಕಾಶ ಸಿಗುತ್ತಾ ಕಾದ್ ನೋಡಬೇಕು.